ಬೇಸಿಗೆ ಶುರು ಆಯಿತು ಏನಪ್ಪ ತಿನ್ನೋದು ಏನು ಮಾಡೋದು ಗ್ಯಾಸ್ಗಳು ಬೇರೆ ಸರಿಯಾಗಿ ಸಿಗ್ತಾ ಇಲ್ಲ. ಈ ಥರದ್ದೆಲ್ಲ ಏನೇನೋ ಯೋಚನೆಗಳಿದೆಯಲ್ಲ. ಅಚ್ಚುಕಟ್ಟಾಗಿ ಬೆಳಗ್ಗೆನೇ ನುಗ್ಗೆಕಾಯಿ ಸಾರು ಹೊಲ್ದಲ್ಲಿ ನಮ್ಮ ನುಗ್ಗೆಕಾಯಿ ಬಿಡುತ್ತೆ. ಹಾಗೆ ನುಗ್ಗೆಕಾಯಿ ರಾಗಿ ಮುದ್ದೆ ಸಾರು ಊಟ ಮಾಡಿದ್ವಿ ಅಂತಂದರೆ ಮತ್ತು ಸಂಜೆವರೆಗೂ ಏನು ಕೇಳೋಂಗಿರಲ್ಲ. ಜೊತೆಯಲ್ಲೇ ವಾರಕ್ಕೊಂದ್ಸಲ ಅಥವಾ 2 ಸಲ ರಾಗಿ ಕೆಲಸ ಮಾಡ್ಕೊಂಡು ತಿನ್ನೋ ಅಂಥದ್ದು. ಜೊತೆಗೆ ಯಾವ್ದಾದ್ರು ಒಂದು ಪಲ್ಯ ಮಾಡಿ ರೊಟ್ಟಿ ಜಾಮ್ ಬೆಳೆಸಿದ್ರೆ ಜಾಸ್ತಿ ಹೋಗುತ್ತೆ ಗ್ಯಾಸು ಅಂತ ಹೇಳ್ತಾರೆ. ಹಾಗೆ ನಮ್ಮ ಉಳಿದಿರೋಂಥ ಅನ್ನದಲ್ಲಿ ತಂಗ್ಳನ್ನದ ಏನು ಅದು ಫರ್ಮೆಂಟೆಡ್ ರೈಸ್ ಇದೆಯಲ್ಲ, ಅದನ್ನು ಮಾಡ್ಕೊಂಡು ತಿನ್ನೋಂಥದ್ದು. ಇದು ಬೇರೆ ಬೇರೆ ಮನೆ ನಮ್ಮ ಕಸಿನ್ಸ್ ಅವ್ರ ಮನೆ ರೊಟ್ಟಿ ಫೋಟೋ ಇದೆಲ್ಲ. ಅಂದರೆ ಇದೆಲ್ಲ ಬೇಕಾದ ಜೊತೆಗೆ ರಾಗಿ ಹಾಲನ್ನು ಮಾಡ್ತಾಯಿದ್ವಿ. ಇದಕ್ಕೆ ಯಾವುದು ಗ್ಯಾಸ್ ಅಥವಾ ಬೆಂಕಿ ಯಾವುದು ಖರ್ಚಾಗಲ್ಲ. ರಾಗಿ ನೆನೆಸಿ ರುಬ್ಬಿ ಬೆಲ್ಲ ಹಾಕೋದಷ್ಟೇ ತುಂಬ ಚೆನ್ನಾಗಿರುತ್ತೆ. ಜೊತೆಗೆ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ರಾಯಿತು. ತುಂಬ ಬೇಯಿಸೋ ಅಗತ್ಯ ಇರೋಲ್ಲ. ಒಂದಿಷ್ಟು ಮೆಣಸಿನ್ಕಾಯಿ ಒಗ್ಗರಣೆ ಹಾಕಿ ಮಾಡಿದ್ರಾಯಿತು. ಮತ್ತು ಇವತ್ತು ರಾಗಿ ಕೆಲಸನ ಮಾಡಿದ್ದಾಯಿತು. ಹಾಲು ಬಾಯಿ ಅಥವಾ ಮಣ್ಣಿ ಅಂತೇಳಿ ಕರೀತಾರೆ. ಇದಿಷ್ಟು ನನ್ನ ಊಟದ ಕಥೆಗಳು. ಥ್ಯಾಂಕ್ ಯು.